ಮೇಡಮ್ ಮೊದಲನೇ ದಿವಸ ಹದಿನೈದು ಬೆಳ್ಳಿ ಪಂಚೆ ಮೇಲೆ ಹೇಗೆ ಅನ್ನಿಸ್ತು ಅಂತ ಯಾಕೆ ಹೇಗಿದೆ? ಎಲ್ಲರೂ ಇಷ್ಟಪಟ್ಟರು. ಆ್ಯಕ್ಚುಲಿ ನಾನು ನನ್ನ ಫಸ್ಟ್ ಟೈಮ್ ನೋಡಿದ್ದು ನನ್ನ ಫ್ಯಾಮಿಲಿ ಜೊತೆ ನಿಂತ್ಕೊಂಡು ಪ್ರತಿಯೊಂದು ಸೀನ್ ಎಮೋಷ್ನಲ್ ಆಗಿದೆ. ನನಗೆ ಆಸೆ ಇತ್ತು ಪಂಚದಲ್ಲಿ ಕಾಣಿಸ್ಕೊಳ್ಬೇಕು. ಅದು ಅಷ್ಟು ಹೌಸ್ಫುಲ್ ಥಿಯೇಟರಲ್ಲಿ ಕುತ್ಕೊಂಡು ನೋಡೋದಿನ್ನೂ ಸಿನಿಮಾದಲ್ಲಿ ಎಲ್ಲರೂ ಗೋಲ್ಡ್ ಕ್ಯಾರೆಕ್ಟರ್ನ ಒಂದು ಯೂಸ್ ಮಾಡೋದು ನಾರ್ಮಲ್ ಅದು ಅದೇ. ಬಟ್ ಇದರಲ್ಲಿ ಫುಲ್ ಹಳ್ಳಿ ಟ್ರೆಂಡಲ್ಲೇ ಇದ್ದೀರಾ. ನಿಮ್ಮ ಫ್ಯಾನ್ಸ್ ಧಾರಾವಾಹಿ ಫ್ಯಾನ್ಸ್ಗಳು ಕೂಡ ತುಂಬ ಜನ ಹೇಳ್ತಿದ್ರು. ಒಂದು ಕೂಡ ಯಾವುದೋ ವಲ್ಗರ್ ಆಗಿರೋ ಡ್ರೆಸ್ಗಳು ಹಾಕಿಲ್ಲ, ತುಂಬ ಚೆನ್ನಾಗಿತ್ತು. ಯಾವ ಥರ ಸಿನಿಮಾ ಸೆಲೆಕ್ಷನ್ ಮಾಡ್ಬೋದು? ಮನೆ ಮಕ್ಕಳು ಮಾಡ್ತಾರೆ. ಸೊ ನನಗೆ ಅದೇ ಟ್ರೀಟ್ನ ಇಲ್ಲಿ ಸಹ ಕೊಡಬೇಕಿತ್ತು. ಅಂಥದ್ದೇ ಒಂದು ಅದ್ಭುತವಾದ ಪಾತ್ರ ನನಗೆ ಕೊಟ್ಟಿದ್ದಾರೆ. ಇಂಪ್ಯಾಕ್ಟ್ ಆಗಿರೋ ಸೊ ಅದ್ರ ಬಗ್ಗೆ ಖುಷಿ ಇದೆ. ಯಾಕಂದರೆ ಫಸ್ಟ್ ಸಿನಿಮಾನೇ ಒಂದು ಅದೇ ರೀತಿ ಮನೋರು ಇರಬೇಕಾಗಿತ್ತು. ವೈಯಕ್ತಿಕವಾಗಿ ಬೇರೆ ಅದು ಆ ಪ್ರಶ್ನೆ ನಾವು ಹೋಗೋದಿಲ್ಲ. ನಿಮ್ಮ ಕೋ ಆ್ಯಕ್ಟರ್ ಆಗ್ಬಿಟ್ಟು ನಿಮ್ಮ ನಾಯಕರಾಗಿ ಇರಬೇಕಾಗಿತ್ತು. ಎಷ್ಟು ಮಿಸ್ ಆಗ್ತಿದೆ? ತುಂಬ ಕಷ್ಟಪಟ್ಟು ಮೇಲೆ ಮಾಡಿದ್ದಾರೆ. ನಮ್ಮ ಜೊತೆ ನಾವು ಒಂದು ಸಿನಿಮಾ ನೋಡಬೇಕಿತ್ತು ಅಂತ ಆಸೆ ಇತ್ತು. ಅದಾಗಬೇಕು. ಅಂದರೆ ಸಿನಿಮಾ ಗೆಲ್ಲುತ್ತೆ. ಅದರಲ್ಲಿ ಅವರು ಆಲ್ರೆಡಿ ಸೆನ್ಸೇಷನ್ ಮಾಡ್ತಾ ಇದ್ದಾರೆ. ಸಿನಿಮಾ ಗೆದ್ದರೆ ಅವ್ರಿಗೆ ಒಂಥರ ಖುಷಿ ಇದೆ. ಮನೋರ್ ಲಾಸ್ಟ್ ಹೇಳಿದ್ರಿ ಸಿನಿಮಾಕ್ಕೆ ಮುಖರಿಕೆಯಾಗಿ ರಾಜ್ಕುಮಾರ್ ಕೊಟ್ಟು ವರ ನನಗೆ ಅಂತ. ನೀವು ಹೇಗೆ ಅನ್ನಿಸ್ತು? ಹೇಳಬೇಕು ಅವ್ರಿಗೆ ಅಣ್ಣ ಇಟ್ಕೊಂಡು ಅದು ಪವರ್ ಇದೆ. ಪವರ್ನೆಲ್ಲ ಪ್ರೂವ್ ಮಾಡ್ತಿದ್ದಾರೆ. ಮತ್ತು ದ್ರೌಪದಿ ಗೊತ್ತಾಗ್ತದೆ. ಇನ್ನೂ ಜನ ಬರ್ತಾನೆ ಇದ್ರು. ಜಾಗನೂ ಇರಲಿಲ್ಲ. ಖುಷಿ ಇದೆ ಅದ್ರ ಬಗ್ಗೆ. ಅದೇ ಮುಂದಿನ ಪ್ರಾಜೆಕ್ಟ್ಗಳು ಮುಂದಿನ ಪ್ರಾಜೆಕ್ಟ್ಗಳು ನೆಕ್ಸ್ಟ್ ಟೈಮ್ ಇದೇ ಥರ